ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ನಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನಿನಗಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ಇಲ್ಲಿ ರಚನನ್ನ ಯೋಚನೆ ಮಾಡ್ಕೊ. ರಚನನ ಮನೆಯಿಂದ ಬಂದಮೇಲೆ ರಚನನ ಚಿಕ್ಕಮ್ಮ ಮತ್ತು ವಿಧಿ ಇಬ್ಬರು ಮಾತಾಡ್ತಾ ಕೂತಿರ್ತಾರೆ. ಮತ್ತು ದೊಡ್ಡಮ್ಮ ಮತ್ತು ರೂಮ್ಗೋಗಿ ಸೇರ್ಕೊಂಡಿದ್ದಾರೆ. ಇನ್ನೇನು ಪ್ಲ್ಯಾನ್ ಮಾಡೋಕೆ ಹೊರಟಿದ್ದಾರೆ ಏನೋ ಗೊತ್ತಿಲ್ಲ ಅಮ್ಮ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ನಿಹಾರಿಕಾ ಅಲ್ಲಿಗೆ ಬರ್ತಾಳೆ. ಆ ಚಿತ್ರನ ಮನೆಗೆ ಹೋಗಿದ್ರಂತೆ. ಆ ಮನೆಗೆ ಹೋಗಿ ಅವಳು ಅಷ್ಟೆಲ್ಲ ಡೈಲಾಗ್ ಹೊಡೆದಿಲ್ಲ. ನನ್ನ ಗಂಡ ಅಂತ ಅಳ್ತಾ ಇದ್ಲಂತೆ. ಇಷ್ಟಿರಬೇಡ ಅವಳಿಗೆ. ದೊಡ್ಡಮ್ಮ ಎಷ್ಟೆಲ್ಲ ಮಾಡಿದ್ದಾರೆ ಅವಳಿಗೆ, ಆದರೂ ಅವಳು ಕೃತಜ್ಞತೆನೇ ಇಲ್ದಲೆ ನನ್ನ ಗಂಡ ಅಂತ ಅಷ್ಟೊಂದೆಲ್ಲ ಮಾತಾಡಿಲ್ಲ. ಅವಳು ಎಷ್ಟಿರಬೇಕು ಅವಳಿಗೆ. ಏನು ಹೊಸ ಬಟ್ಟೆ, ಹೊಸ ಸೀರೆ ತೊಗೊಂಡು ಹೋಗಿದ್ದೀರ, ಅವಳಿಗೆ ಸೀರೆ ಚೆನ್ನಾಗೇ ಇದೆ ಅಂತ ನಿಹಾರಿಕಾ ಸೀರೆನ ತೊಗೊಂಡು ಅವಳು ಹಾಕ್ಕೊಳ್ತಾಳೆ. ಹಾಕ್ಕೊಂಡು ನಾನೇ ಇಟ್ಕೋತೀನಿ ಬಿಡು, ಅವಳು ಚಿತ್ರಾನ್ನದ ಮನೆಗೆ ಹೋಗಿ ಅದನ್ನೇ ಮುಸುರೆಲ್ಲೇ ಇರಲಿ ಅವಳು, ನಾನೇ ಈ ಸೀರೆ ಇಟ್ಕೋತೀನಿ ಅಂತಾಳೆ. ಅಷ್ಟರಲ್ಲಿ ವಿಧಿ ಅಮ್ಮ, ನಿನಗೇನು ಬಂದಿದೆ, ನಿಂಗೆ ಅಷ್ಟೊಂದು ಸೀರೆ ಇದೆ ತಾನೇ, ಬಾಯಿ ಮುಚ್ಕೊಂಡು ಅಲ್ಲಿಡು ಅಂತ ಅವಳಿಗೆ ಬೈತಾಳೆ. ಆ ಬೈದಿದ್ದಕ್ಕೆ ಅವಳು ಕೋಪ ಬಂದು ಅಲ್ಲಿಂದ ನೀವೆಲ್ಲ ರಚನನ ಕಡೆಯವರು, ನೀವೆಲ್ಲ ನನಗೆ ಅಲ್ಲಿ ಸಪೋರ್ಟ್ ಮಾಡ್ತೀರ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾಳೆ. ಅಲ್ಲಿಂದ ಹೊರಟ ಮೇಲೆ ಇಲ್ಲಿ ರಚನಾ ಮತ್ತು ಕೃಷ್ಣಂಗೆ ಇಬ್ಬರು ನೆಗಡಿ ಶುರು ಆಗಿರುತ್ತೆ. ಆ ನೆಗಡಿ ಏನಕ್ಕೆ ಶುರು ಆಯಿತು, ನೆನ್ನೆ ತಣ್ಣೀರಲ್ಲಿ ಆಡ್ತೀರ ಇಬ್ಬರು ಅಂತ ಜೀವ ಕೋಲ್ ಇಟ್ಕೊಂಡು ಮಾಸ್ಟರ್ ಥರ ಆಡ್ತಾ ಇರ್ತಾನೆ. ಅವರಿಬ್ಬರಿಗೆ ಕುಕ್ಕರ್ಗಾಲಲ್ಲಿ ಕೂರಿಸಿ, ನೀವಿಬ್ಬರು ಏನು ಆಟ ಆಡ್ತಿದ್ದೀರಾ, ಸ್ನಾನ ಮಾಡಿ ಥಂಡಿ ಆಗುತ್ತೆ ತಣ್ಣೀರಲ್ಲಿ ಅಂತ ಹೇಳಿದ್ರು ಕೇಳ್ದಲ್ಲ ಆಟ ಆಡಿದ್ರಿ ಅಲ್ಲ, ಇವಾಗ ನೋಡಿ ಇಬ್ಬರು ಶೀತದಲ್ಲಿ ಒದ್ದಾಡ್ತಾ ಇದ್ದೀರಾ, ಇದೆಲ್ಲ ಬೇಕಿತ್ತ, ನನ್ನ ಮಾತು ಕೇಳ್ತಾ ಹೋದರೆ ಹಿಂಗೆ ಆಗೋದು ಅಂತ ಜೀವ ಅವರಿಬ್ಬರಿಗೂ ಬೈತಾ ಇರ್ತಾನೆ. ಆಮೇಲೆ ಇಬ್ಬರಿಗೂ ಹೋಗಿ ಬಿಸಿನೀರಿಗೆ ವಿಕ್ಸ್ ಹಾಕಿ ಅವರಿಬ್ಬರಿಗೂ ಸ್ಟೀಮ್ ಕೊಡೋಕ್ಕೆ ಅಂತ ಹೊರಗೆ ತೊಗೊಂಬಂದು ಇಬ್ಬರನ್ನ ಹೊರಗೆ ಒಳಗಡೆ ಕೂರಿಸಿ ಸ್ಟೀಮ್ ಕೊಡ್ತಾ ಇರ್ತಾನೆ. ಇಲ್ಲಿ ತೇಜ ಮತ್ತು ರಚನಾ ನಿಜವಾದ ಅಪ್ಪ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಅವ್ರು ನಿಜವಾದ ಅಪ್ಪ ನಗ್ತಾ ಇರ್ತಾರೆ. ಅಲ್ಲಿಗೆ ವಜ್ರೇಶ್ವರಿ ಬಂದು, ಏನು ತುಂಬ ಖುಷಿ ನಗ್ತಾ ಇದ್ದಿಲ್ಲ ಮನೋಹರ, ಏನು ಕತೆ, ಏನು ಸಮಾಚಾರ ಅಂತ ವಜ್ರೇಶ್ವರಿ ಕೇಳ್ತಾಳೆ. ಎಲ್ರಿಗೂ ಕಾಫಿ ತೊಗೊಂಬಂದು ಕೊಡ್ತಾಳೆ ವಿಧಿಯಮ್ಮ. ಆಮೇಲೆ ಅಲ್ಲಿ ಕರೆಕ್ಟಾಗಿ ವಜ್ರೇಶ್ವರಿ ಅಣ್ಣ ಮತ್ತು ಪ್ರೊಡ್ಯೂಸರ್ಸ್ನ ಎಲ್ಲರೂ ಕರ್ಕೊಂಬಂದಿರ್ತಾನೆ. ಬನ್ನಿ ಒಳಗೆ ಎಲ್ಲರೂ ಬನ್ನಿ ಅಂತ ಹೇಳಿ ಒಳಗೆ ಕರ್ಕೊಂಬಂದು ಕೂರಿಸ್ತಾನೆ. ಕೂರಿಸಾದ್ಮೇಲೆ ಬಂದು ಕೂತ್ಕೊಳ್ಳಿ, ಯಾಕೆ ಕೂತ್ಕೊಳ್ಳೋಕ್ಕೆ ಸಂಕೋಚ ಪಡ್ತಿದ್ದಾರೆ, ಇದೆಲ್ಲ ನಮ್ಮಂಥ ಪ್ರೊಡ್ಯೂಸರ್ಸ್ ಇವರು ಕೊಟ್ಟಿರೋ ದುಡ್ಡಲ್ಲಿ ತೊಗೊಂಡಿರೋ ಸೋಫಾಗಳು, ಇದರಲ್ಲಿ ನಮ್ಮ ಕೂತ್ಕೊಳ್ಳೋ ಅಧಿಕಾರ ಇದೆ, ನೀವು ಕೂತ್ಕೊಳ್ಳಿ ಅಂತ ಎಲ್ಲರೂ ಕೂರಿಸ್ತಾನೆ. ಆಮೇಲೆ ಅವ್ನ ಅಣ್ಣನೇ ಟಾಪಿಕ್ ತೆಗಿತಾನೆ, ನೀನು ರಚನೆಗೆ ಅದು ಆ್ಯಕ್ಟ್ ಮಾಡಿಸ್ತೀನಿ ಇಂದೆಲ್ಲ ಎಲ್ಲಿಗೆ ಬಂತು ವಿಷಯ, ಅವನ್ನ ಆ್ಯಕ್ಟ್ ಮಾಡಿಸಿಲ್ಲ ಅಂತಂದರೆ ನೀನು ತೊಗೊಂಡಿರೋ ದುಡ್ಡನ್ನು ಅಷ್ಟನ್ನು ವಾಪಸ್ ಕೊಡಬೇಕಾಗತ್ತೆ ಅಂತ ಹೇಳ್ತಾನೆ. ಅಷ್ಟು ವಾಪಸ್ ಕೊಡೋದಲ್ದಲ್ಲೇ ಬಡ್ಡಿ ಸಮೇತ ಎಲ್ಲರೂ ದುಡ್ಡನ್ನು ಕ್ಲಿಯರ್ ಮಾಡಬೇಕಾಗತ್ತೆ ಅಂತ ಹೇಳ್ತಾನೆ. ಅದಕ್ಕೆ ವಜ್ರೇಶ್ವರಿಗೆ ಕೋಪ ಬರುತ್ತೆ. ಏನು ಅಂದ್ಕೊಂಡಿದ್ದೆ ನೀನ್ಯಾರು ಇದನ್ನೆಲ್ಲ ಕೇಳೋಕ್ಕೆ ಅಂದಾಗ, ನಾನು ನಿನಗೊಬ್ಬ ಪ್ರೊಡ್ಯೂಸರೇ, ನನ್ನ ಮಗನ ಹಾಕೊಂಡು ನಿಂಗೆ ಮೂವಿ ಮಾಡ್ತೀನಿ ಅಂತ ಹೇಳಿ ನಾನು ಹೀರೋಯಿನಾಗೆ ರಚನೆ ತೊಗೊಂಡಿದ್ದಕ್ಕೆ ತಾನೇ ನಾನು ನಿಂಗೆ ದುಡ್ಡು ಕೊಟ್ಟಿರೋದು, ನೀವೆಲ್ಲ ನನಗೆ ದುಡ್ಡು ಕೊಡಲೇಬೇಕು, ನಮ್ಮೆಲ್ರಿಗೂ ದುಡ್ಡು ಸೆಟ್ಲ್ ಮಾಡಬೇಕು ಅಂತ ವಜ್ರೇಶ್ವರಿಗೆ ಹೇಳ್ತಾನೆ. ಅದಕ್ಕೆ ವಜ್ರೇಶ್ವರಿ ಹೇಳ್ತಾಳೆ, ಅದು ಏನು ಮಾಡ್ಕೋತೀರೋ ಮಾಡ್ಕೊಳ್ಳಿ, ನಾನು ದುಡ್ಡು ಕೊಡೋಲ್ಲ, ಒಂದು ಪೈಸಾ ದುಡ್ಡನ್ನು ವಾಪಸ್ ಕೊಡೋಲ್ಲ, ಅದೇನಾರಾಗಲಿ ನಾನು ಫೇಸ್ ಮಾಡ್ತೀನಿ ಅಂತ ಎದ್ದು ನಿಂತ್ಕೊಂಡು ಕೋಪದಲ್ಲಿ ಸಿಟ್ಟು ಮಾಡ್ಕೊಂಡು ಪ್ರೊಡ್ಯೂಸರ್ಸ್ ಮೇಲೆ ಮಾತಾಡಿ ರೂಮ್ ಕಡೆ ಹೋಗ್ತಾಳೆ. ರೂಮ್ ಕಡೆ ಹೋಗಿ ಜೋರಾಗಿ ಒಳಗೋಗಿ ರೂಮ್ ಬಾಗಿಲು ಹಾಕ್ಕೊಂಡ್ಬಿಡ್ತಾಳೆ. ಬಾಗಿಲು ಹಾಕ್ಕೊಂಡಾಗ ಇವರೆಲ್ರಿಗೂ ಭಯ ಆಗುತ್ತೆ, ಇವ್ರು ಯಾಕೆ ಹಿಂಗೆ ಮಾಡ್ತಿದ್ದಾರೆ, ರೂಮ್ಗೆ ಹೋಗಿ ಯಾಕೆ ಬಾಗಿಲು ಹಾಕ್ಕೊಂಡ್ರು ಅಂತ. ತೇಜ ಮತ್ತು ಮನೋಹರ ಮತ್ತು ತೇಜನ ಹೆಂಡತಿ 3 ಜನನೂ ಹೋಗಿ ಅತ್ತಿಗೆ ಬಾಗಿಲು ತೆಗೀರಿ, ನೀವು ಯಾಕೆ ಹಿಂಗೆ ಮಾಡ್ತಾಯಿದ್ದೀರಾ, ಬಾಗಿಲು ತೆಗೀರಿ ಅಂತ ಹೇಳ್ತಾರೆ. ಅದರಲ್ಲಿ ನೋಡಿದ್ರೆ ವಜ್ರೇಶ್ವರಿ ಒಳಗೋಗಿ ಕೈ ಕೂಕೊಂಬಿಟ್ಟಿರ್ತಾಳೆ. ಅಷ್ಟರಲ್ಲಿ ಜೀವ ರಚನೆಗೆ ಮತ್ತು ಕೃಷ್ಣಂಗೆ ಇಬ್ರಿಗೂ ಸ್ಟೀಮ್ ಕೊಡ್ತಾ ಇರ್ತಾನೆ. ಸ್ಟೀಮ್ ನೋಡ್ಬೇಕಾದ್ರೆ ಕೃಷ್ಣ ಏನು ಮಾಡ್ತಾಳೆ, ಅವರಿಬ್ಬರು ನೋಡಲಿ ಅಂತ ಒಂದು ಚಟುವಟಿಕೆ ಮಾಡ್ತಾಳೆ. ಆಗ ಕೃಷ್ಣಂಗೆ ಖುಷಿಯಾಗುತ್ತೆ, ಅವರಿಬ್ಬರು ಒಬ್ರಿಗೊಬ್ರು ಮಕ್ಕ ನೋಡಿಕೊಂಡು ಪ್ರೀತಿ ವ್ಯಕ್ತಪಡ್ತಾ ಇದ್ದಾರೆ ಅಂತ ಕೃಷ್ಣಗೆ ಖುಷಿಯಾಗುತ್ತೆ. ಆದರೆ ಇಲ್ಲೇನಾಗುತ್ತೆ, ಅಷ್ಟರಲ್ಲಿ ತೇಜ ಮತ್ತು ಮನೋಹರ ಎಲ್ಲರೂ ಎಷ್ಟೇ ಬಾಗಿಲು ತಟ್ಟಿದ್ರು ವಜ್ರೇಶ್ವರಿ ಬಾಗಿಲು ತೆಗಿಯಲ್ಲ. ಅದೇ ಅವ್ರ ಅಣ್ಣ ಬಂದು, ಅಮ್ಮ ತಂಗಿ ದಯವಿಟ್ಟು ಬಾಗಿಲು ತೆಗಿಯಮ್ಮ ಅಂತ ಹೇಳಿ ಬಾಗಿಲು ಒಡೆದು ಒಳಗೆ ಹೋಗ್ತಾನೆ. ಅಲ್ಲಿ ನೋಡಿದ್ರೆ ವಜ್ರೇಶ್ವರಿ ಕೈ ಕುಯ್ಕೊಂಡು ರಕ್ತ ಸುರಿತಾ ಇರುತ್ತೆ. ಪ್ರೊಡ್ಯೂಸರ್ಸ್ಗೆಲ್ಲ ಅವ್ರು ಬೈತಾರೆ, ಇಷ್ಟೆಲ್ಲ ಮಾಡಿದ್ರಲ್ಲ, ನೀವು ಕೊಟ್ಟಿದ್ದ ಫ್ರಸ್ಟ್ರೇಷನಿಂದನೇ ಇವಾಗ ಇಷ್ಟೆಲ್ಲ ಆಗಿರೋದು ಅಂತ ಹೇಳ್ತಾನೆ. ಅಷ್ಟರಲ್ಲಿ ಮನೋಹರ ಡಾಕ್ಟ್ರಿಗೆ ಫೋನ್ ಮಾಡ್ತಾನೆ, ಇಮಿಡಿಯೇಟಾಗಿ ಬನ್ನಿ ಅಂತ. ಪ್ರೊಡ್ಯೂಸರ್ಸ್ಗೆಲ್ಲ ಭಯ ಆಗುತ್ತೆ, ನೀವು ಹಿಂಗೆ ಟಾರ್ಚರ್ ಮಾಡಿ ನಮ್ಮ ಅತ್ತಿಗೆಗೆ ಏನೋ ಕಂಪ್ಲೇಂಟ್ ಕೊಟ್ಟರೆ ನಿಮ್ಮನ್ನೆಲ್ಲ ಜೈಲಿಗೆ ಹಾಕ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಕೃಷ್ಣಂಗೆ ನೆಗಡಿ ಆಗಿದೆ ಅನ್ನೋ ಕಾರಣಕ್ಕೆ ರಚನಾ ರೀಲ್ಸ್ ನೋಡಿ ಕಷಾಯ ಮಾಡ್ತೀನಿ ಅಂತ ಮೆಣಸು ಮತ್ತು ಶುಂಠಿನ ಚಸ್ತಾ ಇರ್ತಾಳೆ. ಶುಂಠಿನ ಕಷಾಯ ಮಾಡ್ಕೊಂಬಂದು ಕೃಷ್ಣಂಗೆ ಕೊಡ್ತಾಳೆ. ಕೃಷ್ಣ ಕಷಾಯ ಕುಡಿದ ತಕ್ಷಣ ಕೆಮ್ಮು ಉರಿತಾ ಇದೆ, ಗಂಟ್ಲು ಉರಿತಾ ಇದೆ ಅಂತ ಹೇಳಿ
ಅಳೋದಕ್ಕೆ ಶುರು ಮಾಡ್ತಾಳೆ. ಅಷ್ಟರಲ್ಲಿ ಜೀವ ಬರ್ತಾನೆ. ಜೀವ ಬಂದು ಯಾಕೆ ಮಗಳೇ ಏನಾಯಿತು, ನಿಂಗೆ ಯಾಕೆ ಹಿಂಗೆ ಆಡ್ತಿದೆ ಅಂತ. ಇಲ್ಲ ಕಷಾಯ ಖಾರ ಅಂತ ಅಂತಿರ್ತಾಳೆ. ಆಗ ರಚನೆ ಹೇಳ್ತಾಳೆ, ನಾನು ಕಷಾಯ ಕೊಟ್ಟೆ, ಆ ಕಷಾಯ ಕುಡ್ದಾದ್ಮೇಲೆ ಹಿಂಗೆ ಆಡ್ತಿದ್ದಾಳೆ ಅಂತ ಹೇಳ್ತಾಳೆ. ಆಯಿತಾ ಕಷಾಯ ಕೊಡಿ, ನಾನು ಕೊಟ್ಟು ನೋಡ್ತೀನಿ ಅಂತ ಜೀವ ಒಂಚೂರು ಕುಡಿತಾನೆ. ತುಂಬ ಖಾರ ಇರುತ್ತೆ, ಮೆಣಸನ್ನ ಜಾಸ್ತಿ ಹಾಕಿ ಖಾರ ಮಾಡಿಬಿಟ್ಟಿರ್ತಾಳೆ. ಅದಕ್ಕೆ ಜೀವ ಹೇಳ್ತಾನೆ, ಏನು ರೀ ಅಂದ್ಕೊಂಡಿದ್ದಾರೆ ನೀವು, ನನ್ನ ಮಗಳನ್ನ ಒಂದು ಗತಿ ಕಾಣಿಸ್ಬೇಕಂತ ಅಂದ್ಕೊಂಡಿದ್ರೆ ಏನು ಕತೆ ಅಂತ ಜೀವ ರಚನನ ಬೈತಾನೆ. ಅಷ್ಟರಲ್ಲಿ ಬಾಲ ಹೇಳ್ತಾನೆ, ಅವ್ರೇನೋ ತಪ್ಪು ಮಾಡಿದ್ದಾರೆ, ಅದಕ್ಕೆ ಯಾಕೆ ಹಿಂಗೆ ಆಡ್ತಾಯಿದ್ಯಾ ನೀನು ಅಂತ ಬಾಲ ಹೇಳ್ತಾನೆ. ಅದಕ್ಕೆ ನಿಂಗೆ ಇದೆಲ್ಲ ಗೊತ್ತಾಗಲ್ಲ, ಬಾಯಿ ಮುಚ್ಕೊಂಡಿರು ಬಾಲ ಅಂತ ಹೇಳಿ ರಚನೆಗೆ ನಿಮ್ಗೆ ಗೊತ್ತಿದ್ರೆ ಮಾಡಬೇಕು, ಇಲ್ಲಾಂದರೆ ಸುಮ್ಮನೆ ಇರಬೇಕು, ನಿಮ್ಗೆ ಯಾರು ಇದನ್ನೆಲ್ಲ ಮಾಡೋಕ್ಕೆ ಹೇಳಿದ್ದು ಅಂತ ಜೀವ ಬಾಯಿ ಬಂದಂಗೆ ಬೈತಾನೆ ರಚನೆಗೆ. ಇಲ್ಲಿ ಡಾಕ್ಟರ್ ಅಷ್ಟರಲ್ಲಿ ಬಂದರು. ವಜ್ರೇಶ್ವರಿಗೆ ಕೈನೆಲ್ಲ ಬ್ಯಾಂಡೇಜ್ ಮಾಡಿ ಅವಳು ನಾನಾ ತಪ್ಪಿರ್ತಾಳೆ. ಅದೇ ಇಲ್ಲಿ ನಿಹಾರಿಕಾ ಯೋಚನೆ ಮಾಡ್ತಿದ್ದಾಳೆ, ದೊಡ್ಡಮ್ಮ ಇಷ್ಟೊಂದೆಲ್ಲ ಮಾಡ್ತಿದ್ದಾರಲ್ಲ ಏನು ಕಾರಣಕ್ಕೆ ಅಂತ. ನಿಹಾರಿಕಂಗೆ ತಲೆಯಲ್ಲಿ ಏನೋ ಓಡ್ತಿರುತ್ತೆ. ಅಷ್ಟರಲ್ಲಿ ಮನೋಹರ ಮತ್ತು ತೇಜ ಹೇಳ್ತಾರೆ, ನೋಡಿ ನೀವು ಕೊಟ್ಟಿದ್ದು ಆಚರಿಂದ ನೀವು ಮಾತಾಡಿದ್ದಕ್ಕೆ ಅದಕ್ಕೆ ಹಿಂಗೆ ಮಾಡ್ಕೊಂಡಿರೋದು, ಅವ್ರಿಗೇನಾದ್ರು ಹೆಚ್ಚು ಕಮ್ಮಿ ಆದರೆ ನಾವು ಸುಮ್ಮನೆ ಇರಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವ್ರ ಅಣ್ಣ ಹೇಳ್ತಾನೆ, ನಾವೇನು ಮಾತಾಡಿದ್ವಿ ಇರೋದೇನೆ ತಾನೇ ಮಾತಾಡಿದ್ವಿ ಅಂತ. ಅದಕ್ಕೆ ಡಾಕ್ಟರ್ ಹೇಳ್ತಾರೆ, ಸರಿ ಬನ್ನಿ ಎಲ್ಲರೂ ಆಚೆ ಹೋಗೋಣ ಅಂತ ಹೇಳಿ ಡಾಕ್ಟರ್ ಎಲ್ಲರೂ ಆಚೆ ಕರ್ಕೊಂಬರ್ತಾರೆ. ಕರ್ಕೊಂಬಂದ್ಮೇಲೆ ಅವರು ರಚನಾ ಅಂತ ಕನ್ವರ್ಸಿದ್ರೆ ಅವ್ರನ್ನ ಫಸ್ಟ್ ಕರೆಸಿ ಇವ್ರ ಕೈಲಿಗೆ ರಚನಾನೇ ಮದ್ದು, ಇದನ್ನು ಫಸ್ಟ್ ಮಾಡಿ ಅಂತ ಡಾಕ್ಟರ್ ಹೇಳ್ತಾರೆ. ನೀವೇನಾರು ಹಿಂಗೆ ಬಿಟ್ಟರೆ ಅಕಸ್ಮಾತಾಗಿ ಅವ್ರು ಇನ್ನೇನಾರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಏನು ಮಾಡ್ತೀರಾ, ಈಗ ಸುಸೈಡ್ ಅಟೆಂಪ್ಟ್ ಮಾಡ್ದಂಗೆ ನೆಕ್ಸ್ಟ್ ಮತ್ತೆ ಅಟೆಂಪ್ಟ್ ಮಾಡಿದ್ರೆ ಯಾರೂ ಜವಾಬ್ದಾರ ಅಲ್ಲಲ್ಲ ಅಂತ ಡಾಕ್ಟರ್ ಹೇಳ್ತಾನೆ. ಇಲ್ಲಿ ಕೃಷ್ಣ ಬೇಜಾರಾಗಿ ಕೂತಿರ್ತಾಳೆ. ಬಾಲಮ್ಮನ ಹತ್ರ ಹೇಳ್ತಾನೆ, ಬಾಲಮ್ಮ ನನ್ನಿಂದನೇ ಅಲ್ವಾ ಇವಾಗ ಬೇಬಿ ಅಮ್ಮಂಗೆ ಬೈಯೋಂಗಾಗಿದ್ದು, ನಾನು ಅದು ಕುಡಿದು ಖಾರ ಅಂತ ಹೇಳಿದ್ದಕ್ಕೆ ಹಂಗೆ ಆಟ ಮಾಡಿದ್ದಕ್ಕೆ ತಾನೇ ಹಿಂಗಾಗಿದ್ದು, ನಾನೇ ತಪ್ಪು ಮಾಡಿಬಿಟ್ಟೆ, ಅಮ್ಮಂಗೆ ನಾನೇ ಬೇಬಿ ಕೈಲಿಂದ ಬಯಸ್ಬಿಟ್ಟೆ ಅಂತ ಕೃಷ್ಣ ಬೇಜಾರು ಮಾಡ್ಕೊಂಡು ಅಳಕ್ಕೆ ಶುರು ಮಾಡ್ತಾಳೆ. ಅಷ್ಟರಲ್ಲಿ ಬಾಲ ಹೇಳ್ತಾನೆ, ಇಲ್ಲ ಬೇಬಿ ನೀನೇನು ಮಾಡಿಲ್ಲ, ನೀನು ತಲೆ ಕೆಡ್ಸ್ಕೊಬೇಡ, ಅಮ್ಮ ಅಪ್ಪನ ತಾನೇ ಒಂದು ಮಾಡೋದು, ಅದು ನಮ್ಮ ಜವಾಬ್ದಾರಿ ಎಲ್ಲ, ಒಂದು ಮಾಡೋಣ, ಏನೂ ಆಗಿಲ್ಲ ಇವಾಗ, ಒಂದು ಮಾಡೋಣ, ಯಾಕೆ ಅಳ್ತೀಯ ಅಂತ ಹೇಳಿ ಸಮಾಧಾನ ಮಾಡ್ತಾನೆ. ಜೀವ ರೂಮಲ್ಲಿ ಒಂದು ಶರ್ಟ್ ಹುಡುಕ್ತಾ ಇರ್ತಾನೆ. ಆ ಶರ್ಟ್ ಕೈಗೆ ಸಿಗ್ದಲೆ ಅವ್ನು ಸ್ನಾನಕ್ಕೆ ಹೋಗ್ಬೇಕಿರುತ್ತೆ, ಆ ಶರ್ಟ್ ಹುಡುಕ್ತಾ ಇರ್ತಾನೆ. ಅಷ್ಟರಲ್ಲಿ ರಚನಾ ಅಲ್ಲಿ ರೂಮಿಗೆ ಬರ್ತಾಳೆ. ರೂಮಿಗೆ ಬಂದಾಗ ನನ್ನ ಶರ್ಟ್ ಎಲ್ಲಿ ಇಟ್ಟಿದ್ದೀರ ಅಂತ ಕೇಳಿದಾಗ ನಾನು ತೆಕ್ಕೊಡ್ತೀನಿ ಅಂತ ವಾರ್ಡ್ರೋಬಿಂದ ತೆಕ್ಕೊಡ್ತಾಳೆ. ಈ ಶರ್ಟ್ ಅಲ್ಲೆಂಗೆ ಹೋಯ್ತು ಅಂತ ಕೇಳಿದಕ್ಕೆ ರಚನಾ ಹೇಳ್ತಾಳೆ, ನಾನೇ ಇಲ್ಲೆಲ್ಲ ವಾರ್ಡ್ರ್ ಫುಲ್ ಆಗಿತ್ತು, ಅದಕ್ಕೆ ಅಲ್ಲಿ ಇಟ್ಟಿದ್ದು ಅಂತ ಹೇಳ್ತಾಳೆ. ಅದಕ್ಕೆ ಜೀವ ಅದಕ್ಕೂ ಬೈತಾನೆ, ನಿಮ್ಗೆ ಯಾರು ಈ ಶರ್ಟ್ನಲ್ಲಿ ಇಡೋಕ್ಕೆ ಹೇಳಿದೆ, ನಿಮ್ಗೆ ಎಷ್ಟು ಅಧಿಕಾರ ಅಲ್ಲಿ ಇಡೋಕ್ಕೆ, ಒಂದು ಇಟ್ಟು ವಸ್ತುನೂ ಕೈಗೆ ಇಡೋ ಜಾಗದಲ್ಲಿ ಇಡೋಲ್ಲ, ನೀವೇನು ಅಂದ್ಕೊಂಡಿದ್ದೀರಾ, ನಿಮ್ದು ಎಷ್ಟಿದೆಯೋ ಅಷ್ಟನ್ನು ಮಾತ್ರ ನೋಡ್ಕೊಳ್ಳಿ, ಎಷ್ಟು ಲಿಮಿಟ್ ಇದೆಯೋ ಅಷ್ಟು ಮಾತ್ರ ನೋಡ್ಕೊಳ್ಳಿ, ನೀವ್ಯಾಕೆ ನನ್ನ ರೂಮಿಗೆ ಬಂದ್ರಿ ಅಂತ ರಚನೆಗೆ ಬಾಯಿ ಬಂದಂಗೆ ಜೀವ ಮತ್ತೆ ಬೈತಾನೆ. ಅಷ್ಟರಲ್ಲಿ ರಚನೆಗೆ ಫೋನ್ ಬರೋದು, ಚಿಕ್ಕಮ್ಮ ಫೋನ್ ಮಾಡ್ತಾರೆ. ಚಿಕ್ಕಮ್ಮ ಫೋನ್ ಮಾಡ್ತಿದ್ದಂಗೆ ಚಿಕ್ಕಮ್ಮ ಅಳ್ತಾ ಇರ್ತಾಳೆ. ಅದಕ್ಕೆ ಇವ್ರು ಯಾಕೆ ಹಿಂಗೆ ಅಳ್ತಾ ಇದ್ದಾರೆ ಅಂತ ರಚನಾ ಕೇಳಿಸ್ಕೊತಿರ್ತಾಳೆ. ಚಿಕ್ಕಮ್ಮ ಮಾತಾಡಿ ಅಂತ ಹೇಳಿದಾಗ ಅವ್ರ ಚಿಕ್ಕಮ್ಮ ಇನ್ನೂ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾರೆ. ಜೋರಾಗಿ ಅಳೋಕ್ಕೆ ಶುರು ಮಾಡ್ಬೇಕಾದ್ರೆ ಅವ್ರ ಚಿಕ್ಕಮ್ಮ ಹೇಳ್ತಾರೆ, ನಾವು ಅಲ್ಲಿಂದ ಬಂದಮೇಲೆ ಪ್ರೊಡ್ಯೂಸರ್ಸ್ ಎಲ್ಲ ಬಂದು ಅಕ್ಕಂಗೆ ಟಾರ್ಚರ್ ಮಾಡ್ತಿದ್ದಾರೆ, ನೀವು ರಚನೆಗೆಲ್ಲ ಆ್ಯಕ್ಟ್ ಮಾಡ್ಸಿಲ್ಲ ಅಂದರೆ ನಮ್ಮ ದುಡ್ಡು ಇಸ್ಕೊಂಡಿರೋದೆಲ್ಲ ವಾಪಸ್ ಕೊಡಬೇಕಾಗತ್ತೆ ಅಂತ ಅಕ್ಕಂಗೆ ಹೇಳಿದ್ರು. ಅದಕ್ಕೆ ಅಕ್ಕ ನಾನು ಕೊಡೋದಿಲ್ಲ ಅಂತ ಹೇಳಿ ರೂಮ್ಗೆ ಹೋಗಿ ಕೈ ಕುಯ್ಕೊಂಡ್ಬಿಟ್ಟಿದ್ದಾರೆ, ಅವ್ರು ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾರೆ ಅಂತ ಚಿಕ್ಕಮ್ಮ ರಚನೆಗೆ ಹೇಳ್ತಾರೆ. ಅದಕ್ಕೆ ರಚನೆ ಹೇಳ್ತಾಳೆ, ಏನು ಅಮ್ಮ ಕೈ ಕುಯ್ಕೊಂಡು ಸೂಸೈಡ್ ಅಟೆಂಪ್ಟ್ ಮಾಡಿದಾರಾ ಅಂತ ಹೇಳಿ ಶಾಕ್ ಆಗ್ತಾಳೆ. ಅಷ್ಟರಲ್ಲಿ ಜೀವ ಎಲ್ಲರೂ ಬಾಲಂಗೆ ಶಾಕ್ ಆಗುತ್ತೆ. ಇಲ್ಲಿ ಕೃಷ್ಣನಿಗೂ ಕೂಡ ಗಾಬರಿ ಆಗುತ್ತೆ, ಎಲ್ಲ ಅಮ್ಮ ಮತ್ತು ಅಮ್ಮನೆಗೆ ಹೊಟ್ಟೋಗ್ತಾರೋ ಅನ್ನೋ ಭಯ ಶುರುವಾಗಿರುತ್ತೆ. ರಚನೆ ಏನು ಮಾಡ್ತಾಳೆ ನೋಡೋಣ ಮುಂದಿನ